ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮೂರಿನಲ್ಲಿ NPL ಸೀಸನ್ 10 ಅಂದರೆ ನೀರ್ಬುದೆಳ ಪ್ರೀಮಿಯರ್ ಲೀಗ್ 10ನೇ ಆವೃತ್ತಿ ಇವತ್ತಿನಿಂದ ಪ್ರಾರಂಭವಾಗುತ್ತಿದ್ದು ಆ ಪ್ರಾರಂಭದ ವಿಡಿಯೋಗಳು ಈ ಮುಂದಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಇವ್ರು ನೋಡ್ರಿ ಸಾವುಕಾರ, ಕರಡಿಗುಡ್ ಸಾವುಕಾರ ಅಂತಾರೆ ಇವ್ರಿಗೆ. ಇವರು ಕರಡಿಗುಡ್ ಸಾವುಕಾರ ರೀ. ಆ್ಯಕ್ಚುಲಿ ಇವ್ರದ್ದು ಕರಡಿಗುಡ್ ಅಲ್ರಿ, ಇವ್ರದ್ದು ಹಿರೇಶಿಲಿಕೆರೆ ಅಲ್ಲ, ಸಾರಿ ಚಿಕ್ಕ ಶಿಲಿಕೆರೆ ರೀ. ಇಲ್ಲಿ ಅದಾರ ನೋಡ್ರಿ ಕರಡಿಗುಡ್ ಸಾವುಕಾರ. ಇವ್ರ ಹೆಸರ ಆನಂದ್ ಅಂತ್ರಿ. 14 ನಂಬರ್ ಯಾರ್ದು ಗೊತ್ತಿಲ್ರಿ, ಅದು ಆದ್ರ ಹುಟ್ಟಿದ್ದ 28ನೇ ತಾರೀಕಿಗೆ ಹುಟ್ಟಾನ್ರಿ. NPL ಸೀಸನ್ 10ನ ಪವರ್ ಬಾಯ್ಸ್ ಟೀಮ್ನ ಟಾಸ್ ಈ ಸದ್ಯದಲ್ಲೇ ಪ್ರಾರಂಭವಾಗಲಿದೆ. ನೋಡೋಣ ಪವರ್ ಬಾಯ್ಸ್ ಟೀಮಿನ ಕ್ಯಾಪ್ಟನ್ ಹಾಗೂ ಬ್ಯಾಟ್ಸ್ಮನ್ ಆದಂತ ಗುರುರಾಜ್ ಅಂಡ್ ಮಹಾಂತೇಶ್ ಮೋತಿ ಅವರು ಹೋಗ್ತಾ ಇದ್ದಾರೆ ನೋಡಿ. ನಿಮಗೆ ಅದ್ಭುತವಾದ ವಿಡಿಯೋಗಳು ಬೇಕಾದರೆ ಬ್ಲಾಕ್ ಸ್ಟೋನ್ ಕ್ರಿಯೇಷನ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಪವರ್ ಬಾಯ್ಸ್ ಅಂಡ್ ಡಿಸಿಷನ್ ಇಸ್ ಪೆಂಡಿಂಗ್. ಈಗ ಎರಡನೇ ಮ್ಯಾಚ್ ಇದಾದ ನಂತರ ಎರಡನೇ ಮ್ಯಾಚ್ NP2 ಕಿಂಗ್ಸ್ ವರ್ಸಸ್ ಪವರ್ ಬಾಯ್ಸ್. ಈಗ ತಾನೇ ಟಾಸ್ ಪ್ರಕ್ರಿಯೆ ಮುಗಿದಿದೆ. ಇದರಲ್ಲಿ ಪವರ್ ಬಾಯ್ಸ್ ತಂಡ ಟಾಸ್ ಅನ್ನು ಗೆದ್ದುಕೊಂಡು ಡಿಸಿಷನ್ ಅನ್ನ ಪೆಂಡಿಂಗ್ ಇಟ್ಟಿದ್ದಾರೆ. ಡಿಸಿಷನ್ ಕಾದು ಹೇಳ್ತೀನಿ ಅಂತ ಹೇಳಿದ್ದಾರೆ, ಕಾದು ನೋಡೋಣ. ಆನ್ ಮೈಕ್ ನಬಿ ಜಾಗೀರ್ದಾರ್. ಟಾಸ್ ಅಂತರೂ ನಮ್ಮದೇ ಆಯಿತು ಪವರ್ ಬಾಯ್ಸ್ ಟೀಮ್ನ. ಇನ್ನು ಮ್ಯಾಚ್ ಏನಾಗ್ತದೆ ನೋಡ್ಬೇಕು, ಆದಷ್ಟು ಬೇಗ ನಿಮ್ಮ ಮುಂದೆ ಹೇಳ್ತೀವಿ. ನಾನು ಗಾಯವ್ ನೋಡ್ರಿ ಕಿರಣ್ ಕುಮಾರ್ ಚಿಮ್ಮನಕಟ್ಟಿ ಅಂತ ಹೇಳ್ರಿ, KB ಲೈನ್ಮನ್ ಅದಾನ್ರಿ, ಬಿಜಾಪುರದಾಗ ಕೆಲಸ ಮಾಡ್ತಾನ್ರಿ. ಏನಿದ್ರಲಿ ಇವತ್ತು NPL ಸೀಸನ್ 10ನ ಎಲ್ಲ ಆಟಗಾರರಿಗೆ ಊಟದ ವ್ಯವಸ್ಥೆ ಮಾಡತ್ತೀವ್ರಿ. ನೋಡ್ರಿ ಕಲ್ಲಿ ಕಾಂತತ್ರಿ, ಊಟದ ವ್ಯವಸ್ಥೆ ಮಾಡತ್ತೀವ್ರಿ. ಆ ಕಾರಣದಿಂದಾಗಿ ಸ್ವಲ್ಪ ಕಾಯಿಪಲ್ಯ ಅದು ಎಲ್ಲ ತೊಗೊಂಬರ್ಬೇಕು. ಈ ಸದ್ಯದೊಳಗೆ ತೊಗೊಂಬರ್ತೀವ್ರಿ. ನಾನು ಹೊಂಟಿನ ತಡ್ರಿ. ಈಗ ಇವರು ನೋಡ್ರಿ ಇವತ್ತಿನ ಊಟದ ವ್ಯವಸ್ಥೆ ನಮ್ಮ ಆನಂದ್ ಮಾವ ಉಳ್ಳಾಗಡ್ಡೆ ದೊಯ್ಯತಾನ ನೋಡ್ರಿ. ತಡ್ರಿ ತಮ್ಮ ಚಹಾ ಕುಡಿಯತ್ತೀನಿಗ. ಇಷ್ಟು ಅವಸರಲ್ಲೇ ಮಾಡತ್ತಾರ ನೋಡ್ರಿ. ಈಗ ಅಷ್ಟು ಚಹಾ ಕುಡಿಯತ್ತೀವಿ ನಾವಾಗ. ಈ ಅಂಕರು ಏನು ನೋಡೋಣ್ರಿ ಇವತ್ತಿನ ಆಟ. ಇವತ್ತಿನ ಆಟಗಾರರಿಗೆ ಪಲಾವ್ ಮತ್ತು ಸಾಂಬಾರ್ ರೆಡಿ ಆಗ್ತಾ ಇದೆ. ಇವರು ನೋಡ್ರಿ ಬಾಬು ಮುಲ್ಲಾ ಅಂತೇಳಿ, ನಮ್ಮೂರಿನ ದೇಸಾರ ರಮೇಶ್ ಅನಾರ್ ಅಂತ ಹೇಳ್ರಿ. ನಿಮ್ದು ಅಡ್ರೆಸ್ ರೀ ನಮ್ಮ ಇವ್ರು ನೋಡ್ರಿ ಸರ್ಕಾರ ಶಿವಕಾಕ ಅಂತ ಹೇಳ್ರಿ. ಎಲ್ಲಾರು ಕೂಡಿ ವ್ಯವಸ್ಥೆ ಮಾಡತ್ತಾರ್ರಿ. ಟೀಮ್ನು ಟಾಸ್ ಗೆದ್ದ ಏನು ಯೋಚನೆ ಮಾಡೋಣ ಅಂತೇಳಿ ಯೋಚನೆ ಮಾಡ್ಲತ್ತಾರ್ರಿ. ನೋಡ್ರಿ ಇದೇ ನಮ್ಮ ಟೀಮ್ ನೋಡ್ರಿ. ನೀರ್ಬುದೆಳ ಪ್ರೀಮಿಯರ್ ಲೀಗ್ ಪವರ್ ಬಾಯ್ಸ್ ಟೀಮ್ನ ಆಟಗಾರರ ಪರಿಚಯ ಈಗ ನಡೀತಾ ಇದೆ ನೋಡಿ. ಪವರ್ ಬಾಯ್ಸ್ ಟೀಮ್ನ ಕ್ಯಾಪ್ಟನ್ ಆದಂಥ ಮಹಾಂತೇಶನ್ನ ಇಲ್ಲಿದ್ದಾರೆ. ನಿಮ್ಮ ಹೆಸರು ಹೇಳ್ರಿ, ಅಡ್ರೆಸ್ ರೀ, ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು ಗುರು MP. ನೋಡ್ರಿ ಇದು ನಮ್ಮ ಪವರ್ ಬಾಯ್ಸ್ ಟೀಮ್ನ ಎಲ್ಲ ಆಟಗಾರರು. ಇವ್ರ ಪರಿಚಯ ಅಂತೂ ಆಯ್ತು. ಆಲ್ ದಿ ಬೆಸ್ಟ್ ಪವರ್ ಬಾಯ್ಸ್ ಟೀಮ್. ನಮ್ಮ ಹುಡುಗರು ಆಡ್ಲಾಗ್ತಾವ್ರಿ. ಶ್ಯಾಮ್ ಅಂತ ಹೇಳ್ರಿ. ಇವ್ರ ನಿಜವಾದ ಹೆಸರು ಗುರು, ಅದರ ಶ್ಯಾಮ್ ಅಂತ ಯಾರ್ದು ಅಕ್ಷರ ಗೊತ್ತಿಲ್ರಿ.
ನೀರ್ಬುದಳ ಪ್ರೀಮಿಯರ್ ಲೀಗ್ನ ಆಟಗಾರರಲ್ಲಿ ನಮ್ಮ ಗೆಳೆಯನಾದಂಥ ರಮೇಶ್ ಪೂಜಾರ್ ಅವರು, ಇವರು KB ಲೈಮನ್, ಇವ್ರದ್ದು NBL ಸ್ಪಾಟನ್ಸ್ ಅಂತೇಳಿ ನೋಡ್ರಿ ಟೀಮ್. ಇವ್ರ ಹೆಸರು ಸದಾಶಿವಯ್ಯ ದುಂಡಯ್ಯ ಗಂಟಿಮಠ. ಇವ್ರ ಟೀಮ್ ಹೆಸರು ಪವನಪುತ್ರ ವಾರಿಯರ್ಸ್ ಅಂತ ನೋಡ್ರಿ. ಅವನ ಬಾಜು ಕುಂತ ಇವ ಪವನಪುತ್ರ ವಾರಿಯರ್ಸ್ ನೋಡ್ರಿ. ಓ ಈ ಸಲ ನಾಟಕ ಮಾಡಂದ್ರೆ ಮಾಡ್ಲಿಲ್ರಿ, ಆದ್ರೆ ಇಲ್ಲಿ ಮಾಡಾಕ್ತಾನ ನೋಡ್ರಿ ಈಗ ಶಂಕರ್ ಜಲಿಗೇರಿ ಅವ್ರಿ. ಸಿಕ್ಸ್ ಹೊಡಿಬೇಕಂತ ಕುದ್ದಾಡ್ಬೇಡ. ಈಗ 2 ಓವರ್ನು 4 ರೌಂಡಿಗೆ ಹಾಕಿ ಹೊಡಿ ಹೋಗ ಒಳಗೆ. ನನಗಸ್ಲಿ Next match is NBL Spartans versus Pawanputra Warriors. Toss win by Pawanputra. ಮ್ಯಾಚ್ ಮುಗಿದ ನಂತರ ಅನಿಲ್ ಹುಣಸಿಕಟ್ಟಿಯವರ ಬಾಲಿಗೆ ಮಹಾಂತೇಶ್ ಮೋತಿಯವರು ಗೋ ನೋಡಿ. ಅನಿಲ್ ಹುಣಸಿಕಟ್ಟಿಯವರು ವೈಡ್ ಎಸೆದರು. ಅನಿಲ್ ಹುಣಸಿಕಟ್ಟಿಯವರು ಮತ್ತೆ ಬಾಲನ್ನು ಎಸೆಯಲು ಬರ್ತಾ ಇದ್ದಾರೆ. ಅವರ ಎದುರಾಳಿಯಾಗಿ ಮಹಾಂತೇಶ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ನೋಡಿ. ಅನಿಲ್ ಹುಣಸಿಕಟ್ಟಿಯವರು ಬೌಲಿಂಗ್ ಮಾಡಿದರು. ಮತ್ತೆ ವೈಡ್ ಇಲ್ಲ 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 ವಿಕೆಟ್ ಆಗ್ತಾಯಿತ್ತು. ನೋ 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 1 ರನ್ ಗಳಿಸುವಲ್ಲಿ ಯಶಸ್ವಿಯಾದರು. ಈಗ ಆನಂದ್ ಕೆರೂರ್ ಅವರು ಬ್ಯಾಟಿಂಗ್ ಮಾಡಲಿದ್ದಾರೆ ಅನಿಲ್ ಹುಣಸಿಕಟ್ಟಿಯವರ ಬಾಲಿಗೆ. ಇದು ಕಾದು ನೋಡಬೇಕು ಏನಿದೆ ಅಂದು. ಮತ್ತೆ ಮಹಾಂತೇಶ್ ಮೋತಿಯವರು ನೋನು 1 ರನ್ ಗಳಿಸುವಲ್ಲಿ ಯಶಸ್ವಿ. ಈಗ ಮತ್ತೆ ಆನಂದ್ ಕೆರೂರ್ ಅವರು ಆನಂದ್ ಕೆರೂರ್ ಅವರು 1 ರನ್ ಗಳಿಸುವಲ್ಲಿ ಯಶಸ್ವಿಯಾದರು. ಅಂಪೈರ್ ಆಗಿ ಗೌಡಪ್ಪ ಮಾವ ಅವರು ಇದ್ದಾರೆ. ನಂತರ ಹಾರ್ದಿಕ್ ಪಾಂಡ್ಯ ಅವರು ಹಾದು ಹೋದರು. ಮತ್ತೆ ಮಹಾಂತೇಶ್ ಮೋತಿಯವರು. ಇದು 4 ಅಥವಾ 6 ಅಂತ ಕಾದು ನೋಡಬೇಕಾಗಿದೆ. ಇದು 4 ರನ್ನುಗಳು. ಈಗ ವಾಸು ಕಲ್ಬಟ್ ಶೆಟ್ಟಿ ಸರ್ ಅವರು ಬೌಲಿಂಗ್ ಮಾಡಿದರು. ಇದು ಕ್ಯಾಚ್ ಆಯಿತು. ಮೊದಲನೇ ಬಾಲಿನಲ್ಲಿ ವಿಕೆಟ್ ಆದಂಥ ಆನಂದ್ ಕೆರೂರ್ ಅವರು. ಇವಾಗ ಶ್ಯಾಮ್ ಗುರು ಅವರು ಹೋಗ್ತಾ ಇದ್ದಾರೆ ನೋಡಿ. ಕಣಕ್ಕಿಳಿಯುತ್ತಿದ್ದಾರೆ ಶ್ಯಾಮ್ ಗುರು ಅವರು. ಪವರ್ ಮ್ಯಾನ್ ಗುರುರಾಜ್ ಪಾಲಂಕಿಮಠ್. ಆನಂದ್ ಅವರು ತಮ್ಮ ಸ್ಪೆಲ್ಲನ್ನು ಮುಗಿಸಿಕೊಂಡು ಮರಳಿ ಡಕೌಟಲ್ಲಿ ಬರ್ತಾ ಇದ್ದಾರೆ.
ಮಹಂತೇಶ್ ಅವರು ಒಂದು 6 ಹೊಡೆಯುವುದರಲ್ಲಿ ಯಶಸ್ವಿ ಆದರು ಅಂತ ನೋಡ್ತಾ ಇದ್ವಿ. ಆದರೆ ಕ್ಯಾಚ್ ಆಗಿದ್ದು ಅದು ಇವಾಗ ಕ್ಯಾಚ್ ಮಿಸ್ಫೀಲ್ಡ್ ಆಯಿತು. ಮತ್ತೆ ವಾಸು ಕಲಬರ್ಶೆಟ್ಟಿ ಸರ್ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ. ಬ್ಯಾಟಿಂಗಲ್ಲಿ ಶ್ಯಾಮ್ ಗುರು ಅವರು. ವಾವ್, ಇದು ಕಾದು ನೋಡಬೇಕು 4 ಹೋಗ್ತದಾ ಅಥವಾ 4. ಅಂಪೈರ್ ಅವರು ಕೈ ಬೀಸಿ ಕೊಟ್ಟಿದ್ದಾರೆ, ಇದು 4. ಇವಾಗ ಓವರ್ನ ಮುಕ್ತಾಯಕ್ಕೆ ಇಬ್ಬರು ಬ್ಯಾಟ್ಸ್ಮನ್ಗಳು ಯೋಚನೆ ಮಾಡ್ತಿದ್ದಾರೆ. ಯಾವ ದಿಕ್ಕಿನಲ್ಲಿ ಹೊಡೆದರೆ ಏನಾಗಬಹುದು, ಯಾವ ದಿಕ್ಕಿನಲ್ಲಿ ಹೊಡೆದರೆ ಏನಾಗುವುದಿಲ್ಲ ಎಂಬುದು. ಅದೇ ತೆರನಾಗಿ ಬಸು ಅವರು ಅವರಿಗೆ ನೀರನ್ನು ಕೊಟ್ಟು ದಾಹ ಇದು ಮಾಡಿದರು. ಇವಾಗ ಹಾರ್ದಿಕ್ ಪಾಂಡ್ಯ ಅವರು ಬೌಲಿಂಗ್, 1 ಬಾಲ್ ವೈಡ್. ಕಾದು ನೋಡಬೇಕು 2ನೇ ಬಾಲ್ ಆದರೂ ಸರಿಯಾಗಿ ಹಾಕ್ತಾರಾ ಅಥವಾ ಇಲ್ಲ ಎಂದು. 2ನೇ ಬಾಲ್ ಆಗ ಕಾದು ನೋಡೋಣ ಸ್ಯಾಮ್ ಗುರು ಅವರು ಏನು 6 ಹೊಡಿತಾರಾ ಅಥವಾ 4 ಹೊಡಿತಾರಾ, ಇಲ್ಲ ಏನೂ ಇಲ್ವಾ ಎಂದು. ನೋ 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 ಏನೂ ಇಲ್ಲ. ಡಾಟ್ ಬಾಲ್. ಹಾರ್ದಿಕ್ ಪಾಂಡ್ಯ ಎಂದೇ ಬಿರುದು ಪಡೆದಂಥ ರಾಜು ಮೋತಿ ಅವರು ಇವಾಗ ವಿಕೆಟ್ ಆಯ್ತಾ ಅಥವಾ ಏನು? ಓ, ವಿಕೆಟ್. ಸೂಪರ್ ಹೆಂಗೈತ್ಲೆ ಸಂತ ದಾಲ್ಚಾರಶ ಬಟ್ ಕಡ್ಕೊಳಂಗ ಮತ್ತೆ ಕಡ್ಕೊಂತೀನಿ ಮತ್ತೆ ಬಟ್ ಸಾಕ ತಳ ಬರ್ಬೇಕು ಚಮಚ ಕೊಡ್ರ